ಎಲ್ಲರಿಗೂ ನಮಸ್ಕಾರ. ಕನ್ನಡ ಕ್ವಿಜ್ ಬ್ಯಾಂಕ್ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನೀವೇನಾದರೂ ನಮ್ಮ ಕನ್ನಡ ಕ್ವಿಜ್ ಬ್ಯಾಂಕ್ ಯೂಟ್ಯೂಬ್ ಚಾನೆಲ್ಗೆ ಹೊಸಬರಾಗಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರೋ ಆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ವೆಲ್ಕಮ್ ಟು ಕನ್ನಡ ಕ್ವಿಜ್ ಬ್ಯಾಂಕ್ ಯೂಟ್ಯೂಬ್ ಚಾನೆಲ್. ಮೊದಲ ಪ್ರಶ್ನೆ, ಮೂಳೆಗಳು ಬಲಶಾಲಿ ಆಗಬೇಕೆಂದರೆ ಏನನ್ನು ತಿನ್ನಬೇಕು? ನಿಮ್ಮ ಆಯ್ಕೆಗಳು: ಮೇಕೆ ಕಾಲು, ಮೇಕೆ ತಲೆ, ಚಿಕನ್, ಮೀನು. ಸರಿಯಾದ ಉತ್ತರ ಆಪ್ಷನ್ ಎ, ಮೇಕೆ ಕಾಲು. ಮೂಳೆಗಳು ಬಲಶಾಲಿ ಆಗಬೇಕೆಂದರೆ ಮೇಕೆ ಕಾಲುಗಳನ್ನು ತಿನ್ನಬೇಕು. ಎರಡನೆಯ ಪ್ರಶ್ನೆ, ಪ್ರತಿದಿನ 2 ತುಳಸಿ ಎಲೆಯನ್ನು ತಿನ್ನುವುದರಿಂದ ಯಾವ ರೋಗ ಬರುವುದಿಲ್ಲ? ನಿಮ್ಮ ಆಯ್ಕೆಗಳು: ಪಾರ್ಶ್ವವಾಯು, ಕ್ಯಾನ್ಸರ್, ಹೃದಯಾಘಾತ, ಶುಗರ್. ಸರಿಯಾದ ಉತ್ತರ ಆಪ್ಷನ್ ಬಿ, ಕ್ಯಾನ್ಸರ್. ಪ್ರತಿದಿನ 2 ತುಳಸಿ ಎಲೆಯನ್ನು ತಿನ್ನುವುದರಿಂದ ನಮಗೆ ಕ್ಯಾನ್ಸರ್ ರೋಗ ಎಂದಿಗೂ ಬರುವುದಿಲ್ಲ. ಮೂರನೆಯ ಪ್ರಶ್ನೆ, ಲಿವರ್ ಅನ್ನು ಆರೋಗ್ಯವಾಗಿಡುವ ತರಕಾರಿ ಯಾವುದು? ನಿಮ್ಮ ಆಯ್ಕೆಗಳು: ಬೆಂಡೆಕಾಯಿ, ತೆಂಗಿನಕಾಯಿ, ಸೋರೆಕಾಯಿ, ಮೂಲಂಗಿ. ಸರಿಯಾದ ಉತ್ತರ ಆಪ್ಷನ್ ಸಿ, ಸೋರೆಕಾಯಿ. ಲಿವರ್ ಅನ್ನು ಆರೋಗ್ಯವಾಗಿಡುವ ತರಕಾರಿ ಎಂದರೆ ಅದು ಸೋರೆಕಾಯಿ ಆಗಿದೆ. ನಾಲ್ಕನೆಯ ಪ್ರಶ್ನೆ, ಯಾವಾಗಲೂ ಮನೆಯಲ್ಲಿ ಹಾಲು ಉಕ್ಕುತ್ತಿದ್ದರೆ ಅದರ ಅರ್ಥವೇನು? ನಿಮ್ಮ ಆಯ್ಕೆಗಳು: ಅದೃಷ್ಟ, ಸುಖ ಶಾಂತಿ, ಧನಲಾಭ, ಕಷ್ಟ. ಸರಿಯಾದ ಉತ್ತರ ಆಪ್ಷನ್ ಬಿ, ಸುಖ ಶಾಂತಿ. ಮನೆಯಲ್ಲಿ ಯಾವಾಗಲೂ ಹಾಲು ಉಕ್ಕುತ್ತಿದ್ದರೆ ಅದರ ಅರ್ಥ ಸುಖ ಶಾಂತಿಯಿಂದ ಇರುತ್ತದೆ ಎಂದು. ಐದನೆಯ ಪ್ರಶ್ನೆ, ಕೋತಿಗೆ ಎಷ್ಟು ಹಲ್ಲುಗಳಿವೆ? ನಿಮ್ಮ ಆಯ್ಕೆಗಳು: 25, 34, 28, 36. ಸರಿಯಾದ ಉತ್ತರ ಆಪ್ಷನ್ ಬಿ, 34. ಕೋತಿಗಳಿಗೆ 34 ಹಲ್ಲುಗಳಿರುತ್ತವೆ. ಆರನೆಯ ಪ್ರಶ್ನೆ, ಭಾರತದಲ್ಲಿ ಅತಿ ಉದ್ದದ ರೈಲ್ವೆ ಪ್ಲಾಟ್ಫಾರ್ಮ್ ಎಲ್ಲಿದೆ? ನಿಮ್ಮ ಆಯ್ಕೆಗಳು: ದೆಹಲಿ, ಮುಂಬೈ, ಕೋಲ್ಕತ್ತಾ, ಕರ್ನಾಟಕ. ಸರಿಯಾದ ಉತ್ತರ ಆಪ್ಷನ್ ಡಿ, ಕರ್ನಾಟಕ. ಭಾರತದಲ್ಲಿ ಅತಿ ಉದ್ದದ ರೈಲ್ವೆ ಪ್ಲಾಟ್ಫಾರ್ಮ್ ಕರ್ನಾಟಕದಲ್ಲಿ ಇದೆ. ಏಳನೆಯ ಪ್ರಶ್ನೆ, ಒಂದು ದಿನದ ಮಟ್ಟಿಗೆ ಭಾರತದ ರಾಜಧಾನಿಯನ್ನು ಮಾಡಿದ ನಗರ ಯಾವುದು? ನಿಮ್ಮ ಆಯ್ಕೆಗಳು: ಇಂದೂರ್, ಅಹಲ್ಲಾಬಾದ್, ಮುಂಬೈ, ಕೋಲ್ಕತ್ತಾ. ಸರಿಯಾದ ಉತ್ತರ ಆಪ್ಷನ್ ಬಿ, ಅಹಲ್ಲಾಬಾದ್. ಒಂದು ದಿನದ ಮಟ್ಟಿಗೆ ಭಾರತದ ರಾಜಧಾನಿಯನ್ನು ಮಾಡಿದ ನಗರ ಅಹಲ್ಲಾಬಾದ್. ಎಂಟನೆಯ ಪ್ರಶ್ನೆ, ಇವುಗಳಲ್ಲಿ ಯಾವ ನದಿಯು ಅರಬ್ಬಿ ಸಮುದ್ರಕ್ಕೆ ಹರಿಯುತ್ತದೆ? ನಿಮ್ಮ ಆಯ್ಕೆಗಳು: ಕೃಷ್ಣಾ ನದಿ, ಗೋದಾವರಿ, ಮಹಾನದಿ, ಮಾಹಿ ನದಿ. ಸರಿಯಾದ ಉತ್ತರ ಆಪ್ಷನ್ ಡಿ, ಮಾಹಿ ನದಿ. ಮಾಹಿ ನದಿ ಎಂಬ ನದಿಯು ಅರಬ್ಬಿ ಸಮುದ್ರಕ್ಕೆ ಹರಿಯುತ್ತದೆ. ಒಂಬತ್ತನೆಯ ಪ್ರಶ್ನೆ, ಮಧ್ಯಾಹ್ನದ ಹೊತ್ತು ಮಲಗಿದರೆ ಏನಾಗುತ್ತದೆ? ನಿಮ್ಮ ಆಯ್ಕೆಗಳು: ಮರೆಗುಳಿತನ, ಹೃದಯ ಸಮಸ್ಯೆ, ಡಿಪ್ರೆಷನ್, ಉಬ್ಬಸ. ಸರಿಯಾದ ಉತ್ತರ ಆಪ್ಷನ್ ಬಿ, ಹೃದಯ ಸಮಸ್ಯೆ. ಮಧ್ಯಾಹ್ನದ ಹೊತ್ತು ಹೆಚ್ಚು ಮಲಗಿದರೆ ನಮಗೆ ಹೃದಯ ಸಮಸ್ಯೆ ಕಂಡುಬರುತ್ತದೆ. ಹತ್ತನೆಯ ಪ್ರಶ್ನೆ, ಮಾನಸಿಕ ಒತ್ತಡದಿಂದ ಯಾವ ಅಂಗ ಹಾನಿಯಾಗುತ್ತದೆ? ನಿಮ್ಮ ಆಯ್ಕೆಗಳು: ಹೃದಯ, ಲಿವರ್, ಶ್ವಾಸಕೋಶ, ಮೂತ್ರಪಿಂಡ. ಸರಿಯಾದ ಉತ್ತರ ಆಪ್ಷನ್ ಡಿ, ಮೂತ್ರಪಿಂಡ. ಮಾನಸಿಕವಾಗಿ ಒತ್ತಡವಾದರೆ ಮೂತ್ರಪಿಂಡವು ಹಾನಿಯಾಗುತ್ತದೆ. ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ನಮ್ಮ ಕನ್ನಡ ಕ್ವಿಜ್ ಬ್ಯಾಂಕ್ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ತಪ್ಪದೆ ಈ ವಿಡಿಯೋವನ್ನು ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ. ಧನ್ಯವಾದಗಳು.